ಇದು ಸಾಮಾನ್ಯವಾದ ಕಾನೂನಲ್ಲ. ಇಲ್ಲಿ ದೇಹಕ್ಕೆ ಹಾನಿಯಾಗಿಲ್ಲ, ಆಸ್ತಿಗೆ ಹಾನಿಯಾಗಿಲ್ಲ. ಇಲ್ಲಿ ಆರೋಪ ಏನು? ನಿಮ್ಮ ಆಲೋಚನೆ, ನಿಮ್ಮ ಅಭಿಪ್ರಾಯ ಮತ್ತು ನಿಮ್ಮ ಪ್ರಶ್ನೆ. ರಾಜಕೀಯದಲ್ಲಿ ಪ್ರಶ್ನೆ ಕೇಳೋದೇ ಅಪರಾಧವಾದರೆ ಪ್ರಜಾಪ್ರಭುತ್ವಕ್ಕೆ ಅರ್ಥವೇ ಇರೋದಿಲ್ಲ. ಉದಾಹರಣೆಗೆ, ನನ್ನ ಹಾಗೆ ಒಬ್ಬ ಯೂಟ್ಯೂಬರ್ ಸರ್ಕಾರದ ನಿರ್ಧಾರ ಪ್ರಶ್ನೆ ಮಾಡ್ತಾನೆ. ಅವನ ಮಾತು ಒಂದು ಗುಂಪಿಗೆ ಇಷ್ಟ ಆಗಲ್ಲ. ಅವ್ರು ಹೇಳ್ತಾರೆ, ಇದು ಅವಮಾನ, ಹೇಟ್ ಸ್ಪೀಚ್. ನಂತರ ಶುರುವಾಗೋದೇ ಪೊಲೀಸ್ ಕೇಸ್, ವಿಚಾರಣೆ, ನಂತರ ವರ್ಷಗಟ್ಟಲೆ ಕೋರ್ಟ್ ಸುತ್ತಾಟ. ಕೊನೆಗೆ ನೀವು ನಿರಪರಾಧಿ ಆಗ್ಬೋದು. ಆದರೆ ಅಷ್ಟರಲ್ಲಿ ನಿಮ್ಮ ಸಮಯ, ಹಣ, ಮಾನಸಿಕ ಶಕ್ತಿ ಎಲ್ಲವೂ ಹೋಗಿರುತ್ತೆ. ಸರ್ಕಾರಗಳಿಗೆ ಇಂತಹ ಕಾನೂನುಗಳು ಯಾಕೆ ಇಷ್ಟ? ಇದು ವಿರೋಧಿಗಳನ್ನು ಹೊಡೆಯೋದಿಲ್ಲ, ಮೌನ ತರ್ತದೆ, ಭಯ ಹುಟ್ಟಿಸುತ್ತದೆ. ಭಯ ಇದ್ದಾಗ ಪ್ರಶ್ನೆಗಳು ಕಡಿಮೆ ಆದರೆ ಅಧಿಕಾರ ಸುಲಭ. ಕೆಲವರು ಹೇಳ್ತಾರೆ, ನೀವು ತಪ್ಪು ಮಾಡದೇ ಇದ್ರೆ ಭಯ ಯಾಕೆ? ಇದು ಅಪಾಯಕಾರಿ ತರ್ಕ. ಕಾನೂನು ಕೇವಲ ತಪ್ಪಿತಸ್ಥರಿಗಾಗಿ ಅಲ್ಲ, ನಿರಪರಾಧಿಗಳ ರಕ್ಷಣೆಗಾಗಿಯೂ ಹೌದು. ನೀವು ಭಯಪಡ್ತಿಲ್ಲ ಅಂದರೆ ಕಾನೂನು ಸರಿ ಇದೆ ಅಂತನಾ?